ಅಮ್ಮನ ದೇಗುಲವನ್ನ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಬಿಕಾಸ್ ಯಾಕಂತಂದ್ರೆ ಅವರ ಒಂದು ಸಾಧನೆಗೆ ನಾವು ದೇಗುಲಗಳಲ್ಲ, ಪ್ರತಿಯೊಂದು ಊರಲ್ಲೂ ಒಂದೊಂದು ಅವ್ರ ಹೆಸರಲ್ಲಿ ರೋಡುಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಮಾಡಿದ್ರು ಕಡಿಮೆನೆ. ಅಂತದ್ರಲ್ಲಿ ಇವಾಗ ನೀವು ದೇಗುಲವನ್ನ ನಿರ್ಮಾಣ ಮಾಡಿದ್ರ, ಮೊನ್ನೆ ಅಷ್ಟೇ ಅನಾವರಣ ಮಾಡಿದ್ರ. ಆದ್ರೆ ಕೆಲವೊಬ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಕಮೆಂಟ್ ಗಳನ್ನ ಹಾಕ್ತಾರೆ. ಬಿಕಾಸ್ ಯಾಕಂದ್ರೆ ಒಂದೇ ತರ ಪ್ರಪಂಚ ಅನ್ನೋದು ಎಲ್ಲರೂ ಒಂದೇ ತರ ಇರ್ಬೇಕು ಅನ್ನೋದಿಲ್ಲ. ಆತರ ಕಮೆಂಟ್ ಗಳನ್ನ ನಿಮ್ಮ ಗಮನಕ್ಕೆ ಬಂದಾಗ ಏನ್ ಅನ್ಸುತ್ತೆ ನಿಮ್ಗೆ ಅಂತ? ಯಾಕಂದ್ರೆ ನನ್ ದುಡ್ಡು ನಮ್ ತಾಯಿಗೆ ನಾನ್ ದೇವಸ್ಥಾನ ಕಟ್ಟಿನಿ, ಇವ್ರು ಯಾರು ಕಮೆಂಟ್ ಮಾಡೋದಕ್ಕೆ ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಅಂತ? ಇಲ್ಲ ರೀ, ಆತರ ಅನ್ಸಿಲ್ಲ. ಅದು ಅವ್ರ ಅನಿಸಿಕೆ ಹೇಳಿ ಪರವಾಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಯಾರ ಹತ್ರ ಆದ್ರೂ ನಾವು ದುಡ್ಡು ಇಸ್ಕೊಂಡು ಅಥವಾ ಇದರಿಂದ ನನ್ನ ಅಭಿವೃದ್ಧಿ ಹೊಂದ್ಬಿಟ್ಟು ಸಿನಿಮಾ ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಅನ್ನುವಂಥದ್ದು ನಾನು ಬಂದ್ರೆ ಅವಾಗ ನೀವು ಮಾತಾಡ್ರಿ. ಕಮೆಂಟ್ ಯಾವಾಗ ನೀವು ಮಾಡ್ಬೇಕು ಅಂದ್ರೆ ದುರುಪಯೋಗ ಪಡಿಸ್ಕೊಂಡಾಗ, ಜನಗಳ ಒಂದು ದೃಷ್ಟಿಕೋನನ ನಾನು ಬದಲಾಯಿಸಕ್ ಪ್ರಯತ್ನ ಪಟ್ಟಾಗ, ಸಮಾಜ ಘಾತಕತನ ಅದರಿಂದ ನಾನು ನಡೆಸ್ಕೊಂಡಾಗ ಅವಾಗ ನೀವು ಮಾತಾಡ್ಸ್ರಿ. ಈಗ ನಿಮ್ಗೆ ಅನ್ಸಿದ್ದ ನೀವು ಹೇಳೋದಕ್ಕೆ ತಪ್ಪೇನಿದೆ? ನಾನು ಬೇಡ ಅಂತಂತ ಹೇಳಕ್ಕಾಗತ್ತೆ. ಇನ್ನೂ ಎಷ್ಟೋ ಹೇಳಿದ್ರು, ಅದ್ರ ಬಗ್ಗೆ ಯಾವುದು ನಾನು ದೊಡ್ಡದಾಗಿ ತಗೊಳ್ಳಲ್ಲ. ಆಮೇಲೆ ಮೊದಲು ನಾವಿಡೀ ಕನ್ನಡಿಗರು ಒಂದೇನು ತಿಳ್ಕೊಬೇಕು ಅಂದ್ರೆ, ನೋಡ್ರಿ, ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದವರು ಅವರು ಅಂತ ನಾವು ಅನ್ಕೊಂತ ಇದೀವಿ. ಇವಾಗ ಬೆಂಗಳೂರನ್ನ ಕಟ್ಟತಕ್ಕಂಥ ಕನ್ನಡದ ಯಾವ ಸಂಸ್ಥೆ ಇದೆ ಅಂತ ನನಗೆ ಹೇಳ್ರಿ. ಪೂರ್ವಂಕರ ಇನ್ಯಾರಪ್ಪ? ಎಂಬಸಿ, ಎಂಬಸಿ. ಇನ್ನೊಬ್ರು ಯಾರೋ ಹೇಳಿ, ಇಲ್ಲಿ ಜಿಂದಾಲ್ ಅವರು ಯಾರಿಗೋ ಬಿಟ್ಟಿದ್ದಾನೋ, ಪ್ರೆಸ್ಟೀಜು. ಹಾಗಾದ್ರೆ ನಿಮ್ಮಲ್ಲಿ ಆ ಸಾಮರ್ಥ್ಯ ಇಲ್ವಾ? ಕಟ್ಟಡ ನಿರ್ಮಾಣ ಮಾಡೋ ಸಾಮರ್ಥ್ಯ ಇಲ್ವಾ? ಯಾಕೆ? ಒಂದು. ಎರಡನೇದು, ಇವತ್ತು ಇಡೀ ಪವರ್ ಪ್ರಾಬ್ಲಮ್ ಇದೆ ಕರ್ನಾಟಕದಲ್ಲಿ. ವಿದ್ಯುತ್ನ ಅಭಾವನ ನೀವು ಸೆಟ್ರೇಟ್ ಮಾಡಕ್ ನಿಮ್ಗೆ ಯೋಗ್ಯತೆ ಇದೆಯಾ? ಕಮೆಂಟ್ ಮಾಡಿ, ನಾನು ಬೇಜಾರು ಮಾಡ್ಕೊಳಲ್ಲ. ರೈಟ್, ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಜಟ್ರೋಪ ಅನ್ನುವಂಥ ಗಿಡ ಇದೆ, ಬಯೋ ಡೀಸೆಲ್ ಮಾಡ್ಬೋದು ಅದರಲ್ಲಿ. ಈ ಗಾಡಿಗಳು ಅದರಲ್ಲಿ ಓಡ್ತವೆ. ಯಾಕೆ ನೀವು ಅದನ್ನ ಬಂದು ಅದಕ್ಕೆ ಒಂದು ಪ್ರಾಮುಖ್ಯತೆ ಕೊಟ್ಟು ಅದನ್ನ ಯಾಕೆ ಮುಂದೆ ತರಲಿಲ್ಲ? ಅರ್ಥ ಆಗ್ತಾ ಇದ್ದೀರಾ ನಿಮ್ಗೆ? ರೈಟ್. ಇಡೀ ಇಂಡಿಯಾದಲ್ಲಿ ಎಸ್, ಬ್ಯೂಟಿಫುಲ್ ಬೆಂಗಳೂರು ಸಿಲಿಕಾನ್ ಸಿಟಿ ಆಯ್ತು, ಆ ಕಡೆಗೆ ಆಯ್ತು. ಈ ಕಡೆಗೆ ಏನ್ ಮಾಡಿದ್ರಿ? ಒಂದೇ ಒಂದು ಕಾರ್ ತಯಾರಿಸೋ ಕಂಪನಿ ಇದೆಯಾ ನಿಮ್ಮ ಹತ್ರ? ಇಲ್ಲ. ಬೈಕ್ ತಯಾರಿಸೋ ಕಂಪನಿ ಇದೆಯಾ? ಕಿಯಾದು ಬಂದಿದ್ದು ಇಲ್ಲಿ ಬಂದಿದ್ದು ಹೊರಟೋಗ್ತು. ಹೌದು. ಇದನ್ನೆಲ್ಲ ಕಮೆಂಟ್ ಮಾಡ್ರಿ, ಇದನ್ನ ಮಾಡ್ರಿ. ಇವು ಕಮೆಂಟ್ ನಡಿ ವೈಸ್ಫುಲ್ ವೇ. ನಾನು ಹೇಳ್ತೇನೆ, ನಿನ್ ಕಮೆಂಟ್ ಅಲ್ಲಿ ಮಂತ್ರಿಗಳಾಗ್ಲಿ ಯಾರೇ ಆಗ್ಲಿ ಅವರಿಗೆ ಅದು ಪ್ರೇರೇಪಿಸಿ ಅವರು ಏನಾದ್ರೂ ನಾವು ಮಾಡ್ಬೇಕು ಅನ್ನುವಂತ ಆ ಸಜೆಷನ್ ಕೊಡಿ. ಕಮೆಂಟ್ ಇಸ್ ಫಿಟ್ ಫಾರ್ ನಥಿಂಗ್. ಕಮೆಂಟ್ ಅಲ್ಲಿ ರಿನ್ಯೂವಬಲ್ ಎನರ್ಜಿ ಇಲ್ಲ, E=mc² ಇಲ್ಲ, ಸತ್ವಾನೇ ಇಲ್ಲ ನಿನ್ ಕಮೆಂಟ್ ಅಲ್ಲಿ. ಯು ಆರ್ ನಾಟ್ ಈವನ್ ನೋಟಿಫೈಡ್ ಎನಿವೇರ್ ಇನ್ ಕರ್ನಾಟಕ. ವೈ ಯು ವಿಲ್ ಬಿ ಸೀನ್ ಇಂಟರ್ನ್ಯಾಷನಲಿ? ಫಾರ್ ವಾಟ್ ರೀಸನ್ ಯು ಶುಡ್ ಬಿ ಸೀನ್? ಏನಕ್ಕೆ ನೀನ್ ಕಾಣ್ಕೋಬೇಕು? ನಿನ್ ಕಮೆಂಟ್ಸ್ ಯಾವತ್ತಕ್ ಬೇಕು? ಕೆಲ್ಸಕ್ಕೆ ಬರ್ದಿರೋ ಕಮೆಂಟು ಉದ್ಧಾರ ಮಾಡುವಂಥದ್ದು ಮಾಡ್ರಿ. ಇದು ಆಸ್ಪತ್ರೆ ಕಟ್ಸಿದೀವಿ, ತಮಿಳ್ನಾಡಲ್ಲಿ ಕಟ್ಟಿಸ್ತಾ ಇದೀವಿ. ಏನ್ರಿ ದುಡ್ಡು ಜಾಸ್ತಿಯಾಗಿ ಕಟ್ಟಿಸ್ತಾ ಇಲ್ಲ. ಕಟ್ಟಿಸ್ತಾ ಇರೋದೇ ಕಡು ಬಡವ್ರಿಗೋಸ್ಕರ. ಏನು ಹಾಸ್ಪಿಟ್ಲ್ ಅಲ್ಲಿ ಅಲ್ಲಿ ಸೆಕ್ಯೂರಿಟಿ ಇಟ್ಟಿದ್ದೀನಿ ನಾನು, ಈ ಪ್ರಾಣಿಗಳ ಹಾಸ್ಪಿಟ್ಲ್ಗೂ ಸೆಕ್ಯೂರಿಟಿ ಇಟ್ಟಿದ್ದೀನಿ. ನಾಳೆ ರೈತರಿಗೆ ತೊಂದರೆ ಆಗುತ್ತೆ, ನಿಂತ್ಕೊಂಡು ನಾವು ಹೋರಾಡ್ತೀವಿ ರೈತರ ಪರ. ವಿನೋದ್ ರಾಜ್ ಯಾವ್ದಾದ್ರು ಬೇರೆದಕ್ಕೆ ಹೋರಾಡಿದಾಗ ನೀವು ಮಾತಾಡ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.